ದರ್ಶನ್ ಬರ ಈ ಕಡೆ. ಬಂಧುಗಳೇ, ಯಾವ ಏರಿಯಾ ಇದು? ಕುಮಾರಸ್ವಾಮಿ ಲೇಔಟ್. ನಾವು ಬೆಂಗಳೂರು ದಕ್ಷಿಣ ಭಾಗದಲ್ಲಿ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಕುಮಾರಸ್ವಾಮಿ ಲೇಔಟ್, ಏನು ಬನಶಂಕರಿ ಆ ಭಾಗದಲ್ಲಿ ಬರುತ್ತೆ. ಜೆ.ಪಿ. ನಗರ ಮೆಟ್ರೋ ಹತ್ರ ಅಲ್ವಾ? ಜೆ.ಪಿ. ನಗರ ಮೆಟ್ರೋ ಇಲಿಯಾಸ್ ನಗರ ಆ ಭಾಗದಲ್ಲಿ ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ರಾಜ್ಯದ ನೂರಾರು ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾವುದೇ ದೂರು ದುಮ್ಮಾನ ಅಥವಾ ನಮ್ಮ ಪ್ರತಿಭಟನೆ ಈ ಥರ ಯಾವುದೂ ಇಲ್ಲದೆ ಪ್ರೀತಿ ವಿಶ್ವಾಸದಾರೆ ಯಾರು ಸ್ವೀಟ್ ಏನೋ ತಗೊಂಡ್ರನಪ್ಪ ಪೊಲೀಸ್ ಸ್ಟೇಷನ್ಗೆ. ಯಾಕೆ? ಈಗಾಗಲೇ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದಾಗೆ ಸರಿಯಾಗಿ 7 ವರ್ಷಗಳ ಹಿಂದೆ 2018 ಡಿಸೆಂಬರ್ 28 ಇವತ್ತಿಗೆ 7 ವರ್ಷಗಳ ಹಿಂದೆ ಕರ್ನಾಟಕ ಕಂಡಂಥ ಒಬ್ಬ ದಕ್ಷ ಧೀಮಂತ ಒಬ್ಬ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟಿ IPS ಅಧಿಕಾರಿಯಾಗಿದ್ದಂಥವರು, ಅವರು ಹೈದರಾಬಾದ್ನಲ್ಲಿ, ತೆಲಂಗಾಣದ ಹೈದರಾಬಾದ್ನಲ್ಲಿ ನಿಧನ ಹೊಂದ್ತಾರೆ. ಇವತ್ತು ಅವರ ನೆನಪಿನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ. ಈಗ ಬೆಳಗ್ಗೆ ನಾನು ಸೇರಿದಂತೆ ನಾವು ಒಂದಷ್ಟು ಜನ ಕೋರಮಂಗಲ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ವಿ. ಈಗ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಡ್ತಾ ಇದ್ದೀವಿ. ರಾಜ್ಯಾದ್ಯಂತ ಇವತ್ತು ಬೆಳಗಾಂನಿಂದ ಹಿಡ್ಕೊಂಡು ಕೋಲಾರ ತನಕ, ಮೈಸೂರಿಂದ ಹಿಡ್ಕೊಂಡು ಬೀದರಿನ ತನಕ ಇವತ್ತು ರಾಜ್ಯಾದ್ಯಂತ ಈ ಥರ ಪೊಲೀಸ್ ಸ್ಟೇಷನ್ಗಳಿಗೆ KRS ಪಕ್ಷದವರು ಭೇಟಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಪರಿಸ್ಥಿತಿ ಅಥವಾ ಇವತ್ತು ಭೇಟಿ ಕೊಡುವಂಥದ್ದು ಏನಿದೆ ಅಂದಾಗ, ನಮ್ಮ ರಾಜ್ಯದಲ್ಲಿ ಇವತ್ತು ಸಮಾಜ ಒಂದಷ್ಟು ಕೆಟ್ಟಿದೆ, ಒಂದಷ್ಟನ್ನು ಜಾಸ್ತಿನೇ ಕೆಟ್ಟಿದೆ. ಮೌಲ್ಯಗಳ ಕೊರತೆ ಇದೆ. ದಬ್ಬಾಳಿಕೆ ಮಾಡುವಂಥವ್ರಿಗೆ, ಭ್ರಷ್ಟಾಚಾರ ಮಾಡುವಂಥವ್ರಿಗೆ ಸಮಾಜದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಾನ್ಯತೆ ಇದೆ. ಬಡವರು, ಅಸಹಾಯಕರು, ದುರ್ಬಲರು ಬದುಕೋದು ಕಷ್ಟ ಆಗಿದೆ. ನಮ್ಮ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದ್ದಂಥ ಸರ್ಕಾರಗಳು ಇವತ್ತು ಅದನ್ನು ಮಾಡದೆ ದೊಡ್ಡ ಹಗರಣಗಳಲ್ಲಿ, ಲೂಟಿಗಳಲ್ಲಿ ತೊಡಗಿವೆ. ಇದ್ರ ಜೊತೆಗೆ ನಾವು ಹೋರಾಟ ಮಾಡಿದಾಗ ಪೊಲೀಸರು ಹೋರಾಟಗಾರರ ಮೇಲೆ ಸುಳ್ಳು ಕೇಸು ಹಾಕುವಂಥದ್ದು, ವಿಶೇಷವಾಗಿ KRS ಪಕ್ಷದವ್ರ ಮೇಲೆ ಸುಳ್ಳು ಕೇಸುಗಳು ಹಾಕೋದು ನಡೀತಾ ಇದೆ. ಮತ್ತು ಪೊಲೀಸರೇ ಅನೇಕ ಅಕ್ರಮಗಳಲ್ಲಿ, ಭ್ರಷ್ಟಾಚಾರದಲ್ಲಿ, ಕುಕೃತ್ಯಗಳಲ್ಲಿ ಪಾಲ್ದಾರರಾಗಿದ್ದಾರೆ. ಸಸ್ಪೆಂಡ್ ಆಗ್ತಾ ಇದ್ದಾರೆ, ವಜಾ ಆಗ್ತಾ ಇದ್ದಾರೆ, ಆಕ್ಷನ್ ಆಗ್ತಾ ಇದೆ, ಜೈಲ್ಗೆ ಹೋಗಿದ್ದಾರೆ ಕೆಲವೊಂದು ಪೊಲೀಸರು. ಕಳೆದ 6-7 ತಿಂಗಳಲ್ಲಿ ನೂರಾರು ಪೊಲೀಸರು, ಒಬ್ಬರಲ್ಲ ಇಬ್ಬರಲ್ಲ. ಹಾಗಾಗಿಂಥ ಸಂದರ್ಭದಲ್ಲಿ ನಾಡು ಕಂಡಂಥ ಒಬ್ಬ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟಿ ಅವರ ನೆನಪಿನಲ್ಲಿ ಇವತ್ತು ನಾವು ಪೊಲೀಸ್ ಠಾಣೆಗಳಿಗೆ ಹೋಗಿ ಮಧುಕರ್ ಶೆಟ್ಟರ ಒಂದು ಫೋಟೋವನ್ನು, ಭಾವಚಿತ್ರವನ್ನು ಪೊಲೀಸರಿಗೆ ಕೊಟ್ಟು, ನಮಸ್ಕಾರ ಸರ್, ಏನು ಹೆಸರು? ಜಗದೀಶ. ದೂರ ನಿಂತ್ಕೊಳ್ಳಿಲ್ಲ. ಇವತ್ತು ನಿಮಗೆ ಮಧುಕರ್ ಶೆಟ್ಟರ ಪುಣ್ಯಸ್ಮರಣೆ ದಿವಸ ಒಂದು ನೆನಪನ್ನು ಇದರಲ್ಲಿ ಅವರನ್ನು ನೆನಪಿಸಿ, ನೀವು ದಕ್ಷತೆ ಪ್ರಾಮಾಣಿಕತೆಯಿಂದ ಅವ್ರ ತರಕ್ಕೆ ನೋಡಿ. ಎರಡು ನಿಮ್ಗೆ ಗೊತ್ತಿದೆ, ಕಾಂಪಿಟೆಂಟ್ ಆಗಿರೋರು ಡಿಸಾನೆಸ್ಟ್ ಆಗಿರ್ತಾರೆ, ಡಿಸಾನೆಸ್ಟ್ ಆಗಿರೋರು ಕಾಂಪಿಟೆಂಟ್ ಆಗಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅದಕ್ಷರು ಆಗಿರ್ತಾರೆ, ಭ್ರಷ್ಟರು ಆಗಿರ್ತಾರೆ. ಇವತ್ತು ನಮ್ಮ ವ್ಯವಸ್ಥೆ ಇದು ಕೇವಲ ಪೊಲೀಸ್ ಸಮಸ್ಯೆ ಅಲ್ಲ, ಇಡೀ ರಾಜ್ಯದ ಜನರ ಸಮಸ್ಯೆ. ಜನರೇ ಇವತ್ತು ಭ್ರಷ್ಟರಾಗ್ಬಿಟ್ಟಿದ್ದಾರೆ. ಮತ್ತು ಭ್ರಷ್ಟಾಚಾರಕ್ಕೆ, ಕಳ್ಳತನಕ್ಕೆ, ಅನಾಗರಿಕ ಕೃತ್ಯಗಳಿಗೆ ಪ್ರೋತ್ಸಾಹ ಕೊಡೋರಂತಾರಾಗ್ಬಿಟ್ಟಿದ್ದಾರೆ. ಅದರ ಪ್ರತಿಫಲನ ನಮ್ಮ ಸರ್ಕಾರಿ ಉದ್ಯೋಗಗಳಲ್ಲೂ, ಪೊಲೀಸರು ಸೇರಿದಂತೆ ಎಲ್ಲ ಇಲಾಖೆಗಳಲ್ಲೂ ಕಾಣಿಸ್ತಾ ಇದೆ. ನಾವು ಪೊಲೀಸರನ್ನ ಅವ್ರು ಮಾತ್ರ ಗುರಿ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ನಿಮಗೆ ಜಗದೀಶ್ ಅವರಿಗೆ ಗೊತ್ತಿರ್ಬೋದು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೂರಾರು ಅಭಿಯಾನಗಳನ್ನ ಮಾಡ್ಕೊಂಡು ಬಂದಿದೆ. ಎಲ್ಲೋ ಒಂದು 3-4%, 100ಕ್ಕೆ 3-4 ಅಷ್ಟೇ ನಾವು ಪೊಲೀಸರ ಬಗ್ಗೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ಮಾಡಿರುವಂಥದ್ದು. ಆದರೆ ಜನ ಅದನ್ನ ಲಕ್ಷ ಸಂಖ್ಯೆಯಲ್ಲಿ ನೋಡ್ತಾರೆ. ನಾವು ಮಾಡಿರುವಂಥ ಎಷ್ಟೋ ವಿಚಾರಗಳನ್ನ ಅಲ್ಲ, ಅದಕ್ಕೆ ಅಲ್ಲ, ನಿಮ್ಮ ಮನಸ್ಸಲ್ಲ, ಜನ ನಮ್ಗೆ ಕೇಳ್ತಾರೆ, ಯಾಕೆ ನೀವು ಪೊಲೀಸರ ವಿರುದ್ಧನೇ ಮಾಡ್ತೀರಂತ. ನಾನಂತೂ ನಿಮಗೆ ಗೊತ್ತಿರ್ಬೋದು, 15 ವರ್ಷ ಆಯಿತು ನಾನು ಅಮೆರಿಕದಿಂದ ಬಂದು. ಆವತ್ತಿನಿಂದ ಇವತ್ತಿನ ತನಕ ಭಾಳ ಪ್ರಾಮಾಣಿಕವಾಗಿ 10 ಉಪವಾಸ ಸತ್ಯಾಗ್ರಹಗಳು ಮಾಡಿದ್ದೀವಿ. ಪಾದಯಾತ್ರೆಗಳು 100 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೀವಿ. ಅನೇಕ ವಿಚಾರಗಳ ಬಗ್ಗೆ, ಶಿಕ್ಷಣ, ಆರೋಗ್ಯ ಬೇರೆ ಬೇರೆ ಏನೆಲ್ಲ ವಿಚಾರಗಳಿದೆ, ಅವೆಲ್ಲ ಪರಿಸರದ ಬಗ್ಗೆ ಎಲ್ಲ ಹೋರಾಟ ಮಾಡಿದ್ದೀವಿ. ಆದರೆ ಇಂಥ ಸಂದರ್ಭದಲ್ಲಿ ಎಲ್ಲಾದರೂ ಪೊಲೀಸರಿಂದ ಒಂದು ಸಮಸ್ಯೆ ಆಗಿದೆ ಅಂದಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮಗೂ ಪೊಲೀಸರು ಕೆಲವೊಂದು ಕಡೆ ಜಟಾಪಟಿಯಾಗಿ ಅಂಥವು ಮಾತ್ರ ಲಕ್ಷಾಂತರ ಜನ ನೋಡ್ತಾರೆ. ಆದರೆ ಅದಕ್ಕೆ ಕಾರಣ ಏನು ಅಂತ ನಾವು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಪೊಲೀಸರನ್ನ ಒಂದು ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ತಾ ಇದೆ. ಪೊಲೀಸರ ಕೈಯಲ್ಲೇ ಕೆಟ್ಟ ಕೆಲಸ ಮಾಡಿಸ್ತಾ ಇದೆ. 2 ಕೋಟಿ ಕೊಟ್ಟು SI ಆಗ್ಬೇಕಾದಂತ ಅದನ್ನೇ ಅಲ್ಲಿಗೆ ಬರ್ತಾ ಇದೀವಿ. ನಾವು ನಿಮ್ಗೆ ಇಲ್ಲ, ನಮಗೂ ಇಂಪಾರ್ಟೆಂಟ್ ನೀವು ಸ್ವಲ್ಪ ಈಗ, ಯಾಕಂದ್ರೆ ನಾವು ಕೋರಮಂಗಲ ಮುಗಿಸ್ಕೊಂಡ್ ಬಂದಿದ್ದೀವಿ. 100 ಕಡೆಗಳಲ್ಲಿ ನಮ್ಮವ್ರು ಮಾಡ್ತಾ ಇದ್ದಾರೆ. ಇದು ನಿಮ್ಗಲ್ಲ, ನಾವು ನಿಮ್ಮ ಮೂಲಕ ಇಲ್ಲ, ನೀವು ಅದನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಕಾಲ ತುಂಬಾ ಇಂಪಾರ್ಟೆಂಟ್. ನಮ್ಮ ಕಾಲಕ್ಕಿಂತ ನಿಮ್ಮ ಕಾಲ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ನನ್ನ ಟೈಮ್ ಇಲ್ಲ ಅಂತ ಹೇಳಿ ಬೇಕಾದ್ರೆ ನಾವು ಮಾಡ್ಬಿಟ್ಟು ನಾವು ಮಾತಾಡ್ತೀವಿ.
ನಿಮ್ಮನ್ನ ಇಟ್ಕೊಂಡು ಯಾಕೆ ಮಾತಾಡ್ತೀರಿ? ನಿಮ್ಗೆ ಮಾತಾಡ್ತಾ ಇಲ್ಲ, ನಾವು ರಾಜ್ಯದ ಜನತೆಗೂ ಮಾತಾಡ್ತಾ ಇದೀವಿ. ಇದಕ್ಕೆ ಯಾಕೆ ಮುಖ್ಯ ಕಾರಣ ಇವೆಲ್ಲ ನೋಡಿದಾಗ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದಷ್ಟು ಇತ್ತೀಚೆಗೆ ಬಹಳ ಕೆಟ್ಟ ವಾತಾವರಣದ ಮೂಲಕ ಬಹಳ ಕೆಟ್ಟ ಸುದ್ದಿಗಳು ಬಂದಿದೆ. ಎಷ್ಟೋ ಜನ ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ, ಜೈಲ್ಗೂ ಹೋಗಿದ್ದಾರೆ, ಇವೆಲ್ಲ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಯಾರೋ ಒಬ್ರು ಸ್ಫೂರ್ತಿ ಬೇಕಲ್ವಾ? ಇವತ್ತು ಮಹಾತ್ಮ ಗಾಂಧೀಜಿ ಹೆಸರು ನೋಡಿದ ತಕ್ಷಣಕ್ಕೆ ಅವ್ರ ಫೋಟೋ ನೋಡಿದಾಗ ನಮಗೆ ಏನು ಒಂದು ಶಾಂತಿ, ಅಹಿಂಸೆ, ಒಂದು ದೊಡ್ಡ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಇದೆ. ನಮ್ಮದೇ ಆದ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕೆಟ್ಟವರು ಎಲ್ಲ ಕಡೆ ಇರ್ತಾರೆ, ಒಂದೇ ಕಡೆ ಇರೋಂಥದ್ದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಆಕ್ಷನ್ಗಳು, ಡಿಸಿಪ್ಲಿನ್ ಆಕ್ಷನ್ಗಳು ಹಿರಿಯ ಅಧಿಕಾರಿಗಳು ತೆಗೆದುಕೊಳ್ತಿರ್ತಾರೆ. ನೇರವಾಗಿ ಏನಾದರೂ ಇದ್ರೆ ಸರ್ ದಯಮಾಡ್ತಾ ಅವ್ರು ಹೇಳ್ಬೋದು. ನನಗೆ ತಮ್ಮ ಬಗ್ಗೆನೂ ಮಾಹಿತಿ ಇದೆ, ಎಲ್ಲರ ಬಗ್ಗೆನೂ ಇದೆ. ಬಟ್ ಏನಾದ್ರು ಇದೆ ನೇರವಾಗಿ ನನಗೆ ನಾನು ಹೇಳ್ಬೋದು. ಪರೋಕ್ಷವಾಗಿ ಹೇಳ್ತೀನಿ, ಪರೋಕ್ಷ ಅಂತಲ್ಲ, ಇದು ಇನ್ನೂ 10 ನಿಮಿಷ ಇದ್ರ ಬಗ್ಗೆ ಮಾತಾಡಿ ಬೇಸಿಕ್ ಮಾಡಿ ಏನೇ ನೇರವಾಗಿ ನನ್ಗೆ ಹೇಳಿ. ಈಗಿಂದ ಅದಾಗ್ಬೇಕು ಏನಾದ್ರು ಇದ್ರ ಬಗ್ಗೆ ನಮ್ಗೇನು ಆಗ್ಬೇಕಾಗಿಲ್ಲ. ನಿಮ್ಮ ರೈಟಿಂಗ್ ಅಲ್ಲಿ ಕೊಡ ಅದನ್ನೇ ಕೇಳಿಸ್ಕೊಡಿ ಸ್ವಲ್ಪ. ನೀವು ಅದನ್ನ ಕೇಳಿಸ್ಕೊಳ್ದಿರಲ್ಲ. ಕರೆಕ್ಟ್ ಸರಿ ಹೋಗ್ತಾ ಇಲ್ಲ. ರೈಟಿಂಗ್ ಅಲ್ಲಿ ಏನು ರೈಟಿಂಗ್ ಅಲ್ಲೂ ಕೊಡ್ತಾ ಇದೀವಿ. ಒಂದ್ ನಿಮಿಷ ಇರೋ ರಘುಪತಿ ಮಾತಾಡ್ಬೇಡಿ. ಒಬ್ಬ ಕೆಲವೊಬ್ಬರಾದ್ರೂ ಜನರಿಗೆ ಸ್ಫೂರ್ತಿ ಪ್ರೇರಣೆ ಆಗಾಗ ಕೊಡ್ತಾರೆ. ಇವತ್ತು ಇದೇ ರಾಜ್ಯದಲ್ಲಿ ಒಬ್ಬ ಮಣ್ಣಿನ ಮಗ ಮಧುಕರ್ ಶೆಟ್ಟಿ ಅನ್ನುವಂಥವ್ರು ನಿಮ್ಗೆ ಗೊತ್ತಿರಬಹುದು. ಎಲ್ಲ ಗೊತ್ತಿಲ್ಲದೆ ಇರುವಂತಹ ಪೊಲೀಸರೇ ಇಲ್ಲ ಅವ್ರಿಗೆ. ಅವ್ರು ಗೊತ್ತಿರುವಂತಹ ಪೊಲೀಸ್ ಆಗಿದೆ ಅವನ ಅಯೋಗ್ಯ. ಮಧುಕರ್ ಶೆಟ್ಟಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ. ಹಾಗಾಗಿ ಅಂತಹ ಒಂದಷ್ಟು ಜನ ನಿಮ್ಮ ಸ್ಟೇಷನ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಕೆಲವೊಂದು ಸ್ಟೇಷನ್ ನೋಡಿದ್ದೀನಿ, ಅವ್ರದ್ದೊಂದು ಫೋಟೋ ಇಟ್ಕೊಂಡಿದ್ದಾರೆ. ಅವರ ಸ್ಫೂರ್ತಿ ನಿಮ್ಮ ಪೊಲೀಸರಿಗೆ ಎಲ್ರಿಗೂ ಆಗಲಿ ಅಂತ. 7 ವರ್ಷಗಳ ಹಿಂದೆ ನಿಮಗೆ ಗೊತ್ತಿರ್ಬೋದು, ಅವರು ಅಕಾಲಿಕವಾಗಿ ನಿಧನರಾದರು. ಇವತ್ತು ಆ ಪುಣ್ಯಸ್ಮರಣೆಯ ದಿವಸ ನಮ್ಮ ರಾಜ್ಯದಲ್ಲಿ ನಮ್ಮದೇ ಅಷ್ಟೇ ಅಲ್ಲ, ಪೊಲೀಸರ ಬಗ್ಗೆ ಜನಕ್ಕೆ ಅಪನಂಬಿಕೆ ಅಲ್ಲ, ನಿಮ್ಮ ಡಿಪಾರ್ಟ್ಮೆಂಟಲ್ಲೇ ಮೊರಾಲ್ ಒಂದಷ್ಟು ಕುಗ್ಗಿರೋದು ಕಾಣಿಸ್ತಾ ಇದೆಯಲ್ಲ ನಮಗೆ. ಇವಾಗ ಅಲ್ಲಿ ಪೊಲೀಸ್ ಇದೆಯಲ್ಲೋ ನೀವು ನೋಡಿದಾಗೆ ಅವರು ದಯಾನಂದ ಅವರು ಕಮಿಷನರ್ ಆಗಿ ಏನು ತಪ್ಪು ಮಾಡಿದ್ರು? ಅವ್ರು ಸಸ್ಪೆಂಡ್ ಆಗೋದ್ರು. ಪೊಲೀಸರ ಮೊರಾಲ್ನ ಕುಗ್ಗಿಸುವಂಥ ಒಂದು ಭ್ರಷ್ಟ ವ್ಯವಸ್ಥೆ ಇವತ್ತು ನಮ್ಮಲ್ಲಿದೆ. ಪೊಲೀಸರಲ್ಲ, ರಾಜಕಾರಣ, ಜನರ ದುಷ್ಕೃತ್ಯಗಳು, ಜನರ ದುರ್ನೀತಿಗಳು ಇವತ್ತು ಇದಕ್ಕೆಲ್ಲ ಕಾರಣ ಆಗ್ತಾ ಇದೆ. ಹಾಗಾಗಿ ಪ್ರಾಮಾಣಿಕವಾಗಿ ನಿಮ್ಗೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ, ಮಧುಕರ್ ಶೆಟ್ಟರು ನಮ್ಗೆ ತುಂಬ ಸ್ನೇಹಿತರಾಗಿದ್ದಾರೆ ಆಯ್ತಾ. ಅವ್ರನ್ನು ಒಂದು ದಿವಸ ಅವರು ಕರ್ನಾಟಕದಿಂದ ಹೈದರಾಬಾದ್ಗೆ ಹೋಗೋದಕ್ಕೆ ಒಂದು 3 ತಿಂಗಳ ಮೊದಲು CID ಆಫೀಸಲ್ಲಿ ಅವರು ಟ್ರೈನಿಂಗಲ್ಲಿ ಇದ್ರು. ನಾನು ಭೇಟಿ ಮಾಡಿದ್ದೆ. ಅವತ್ತೊಂದು ರೀತಿಯಲ್ಲಿ ಅವರು ತುಂಬಾ ಭಾವುಕವಾಗಿ ನನ್ನ ಜೊತೆ ಮಾತಾಡಿದ್ರು. ಈ ಕಾಕಿ ಬಟ್ಟೆ ಬಿಸಾಕಿ ನಾನು ಕರಿ ಕೋಟ್ ಹಾಕೊಂಡು ಅವನೊಬ್ಬ ಜಡ್ಜು ನಾನು ಕೊಟ್ಟಿದ್ದ 6,000 ಪೇಜ್ ಚಾರ್ಜ್ ಶೀಟ್ ನ ಒಗದ ಹಾಗಾಗಿ ಅವತ್ತು ನಿಮ್ಗೆ ಅದು ಹೇಳಿರಲಿಲ್ಲ, ನನಗೆ ಹೇಳಿದ್ದಾರೆ ಅವರು. ಅವತ್ತು ಯಾಕೆ ಗೊತ್ತಾ, ಕೆಲಸ ಬಿಟ್ಟು ನಾನು ಹೈಕೋರ್ಟ್ಗೆ ಹೋಗಿ ಅವ್ನ ಚಾಲೆಂಜ್ ಮಾಡಬೇಕು ಜಡ್ಜ್ನ ಅಂತ. ಯಾಕಂದ್ರೆ ಅಷ್ಟೆಲ್ಲ 6,000 ಚಾರ್ಜ್ ಶೀಟು ಒಬ್ಬ ಭ್ರಷ್ಟ ರಾಜಕಾರಣಿ ವಿರುದ್ಧ ಹಾಕಿದ್ರೆ ಅವನು ಯಾವನು ಜಡ್ಜ್ ಆದವನು ಹೈಕೋರ್ಟ್ ಅಲ್ಲಿ ದುಡ್ಡು ತಗೊಂಡು ಏನ್ ಮಾಡ್ಬಿಟ್ಟು ಎಲ್ಲ ಅಕ್ವಿಟ್ ಮಾಡ್ಬಿಟ್ಟು. ಈ ತರದ್ದೆಲ್ಲ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗಾಗಿ ಯಾರಾದ್ರೂ ಪ್ರೇರಣೆ ಬೇಕಲ್ವಾ ಅಂತದಕ್ಕೇನೆ ಅವತ್ತಿಗೆ ಅವರು ಹೈದರಾಬಾದ್ಗೆ ಹೋಗಿದ್ದು. ಇಲ್ಲೇನು ರಾಜ್ಯದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಭಾವನೆನಲ್ಲಿ. ಹಾಗಾಗಿ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋರು ಯಾರಾದ್ರೂ ಒಬ್ರು ಸ್ಫೂರ್ತಿ ಬೇಕಲ್ವಾ? ನಾನು ಹಲವಾರು ಕಡೆಗಳಲ್ಲಿ ಹೇಳಿದ್ದೀನಿ, ಪೊಲೀಸರು ನೀವ್ಯಾರು ನನಗೆ ಗೊತ್ತಿಲ್ಲ. ಒಂದು 100-200 ವರ್ಷ ಹಿಂದಕ್ಕೆ ಹೋದ್ರೆ ನಮ್ಮ ಪೂರ್ವಿಕರು ಯಾರೋ ಒಬ್ಬರೇ ಇರ್ತಾರೆ. ಇಡೀ ಪ್ರಪಂಚದ ಸಹ ಒಂದು 50-100,000 ಜನ ಸೇರಿ ಅವರು ನಮ್ಮ ಪೂರ್ವಿಕರು ಅಷ್ಟೇ ಜನ ಇರುವಂಥದ್ದು. ಅದು ನಮ್ಮೆಲ್ಲ ನೀವೇನು ಬೇರೆ ದೇಶದಾಗ ನೀವೇನು ಪಾಕಿಸ್ತಾನದವರ ಅಲ್ಲ, ಬಾಂಗ್ಲಾದೇಶದವರಲ್ಲ, ಅಮೆರಿಕದವರಲ್ಲ, ಪೊಲೀಸನ್ನ ಮಂಟಮ್ಮಂದ್ರೆ. ಅದಕ್ಕೆ ನಾವೆಲ್ಲರಿಗೂ ಕೇಳ್ತಿರೋದು, ಪೊಲೀಸರು ಸೇರಿದಂಥ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ದಕ್ಷತೆಯಿಂದ ಕೆಲಸ ಮಾಡಿ, ಮಧುಕರ್ ಶೆಟ್ಟರು ತರಕ್ಕೆ ಒಂದು ಸ್ಫೂರ್ತಿಯಲ್ಲಿ ಕೆಲಸ ಮಾಡಿ ಅಂತೇಳಿ ಇವತ್ತು ರಾಜ್ಯಾದ್ಯಂತ ನಾವು ಮಧುಕರ್ ಶೆಟ್ಟಿ ಅವರ ಒಂದು ಫೋಟೋವನ್ನ ನಿಮಗೆ ಎಲ್ಲ ಪೊಲೀಸ್ ಠಾಣೆಗೆ ಕೊಟ್ಟು ಒಂದು ಪತ್ರ ಇದೆ, ಆ ಪತ್ರವನ್ನ ನಿಮಗೆ ಕೊಟ್ಟು ಅವರ ಸ್ಮರಣೆಯಲ್ಲಿ ನೀವು ನಾವೇನು ಗಲಾಟೆ ಮಾಡ್ಕೊಳಕ್ ಬಂದಿಲ್ಲ, ಇಲ್ಲಿ ಇದು ಮಾಡೋಕ್ ಬಂದಿಲ್ಲ, ಪ್ರೀತಿ ವಿಶ್ವಾಸದಲ್ಲಿ ಬಂದಿದ್ದೀವಿ. ನೀವು ಪ್ರೀತಿ ವಿಶ್ವಾಸನೇ ಬೇಡ ಅನ್ನೋ ತರಕ್ಕೆ ಕೊಡ್ತಾ ಇದೀವಿ. ಅದಕ್ಕೆ ಪ್ರೀತಿ ನಾವು ಮೊದಲಲ್ಲಿ ಹೇಳ್ತಾ ಇದೀನಿ. ನಿಮ್ ಬಗ್ಗೆ ದೂರ ಹೇಳೋದಕ್ಕೆ, ನಿಮ್ ಸ್ಟೇಷನ್ ಅಲ್ಲಿ ಏನೋ ಅಕ್ರಮ ಆಗಿದೆ ಅದಕ್ಕೆ ಬಂದಿಲ್ಲ. ನಾವು ಹಿಂದೆ ಒಂದ್ಸಲ ಬಂದಿದ್ವಿ ಇಲ್ಲಿ ಸ್ಟೇಷನ್ ಅಲ್ಲಿ. ನಿಮ್ ಸ್ಟೇಷನ್ ಅಲ್ಲಿ ಒಬ್ಬ ಟೇಬಲ್ ಮೇಲೆ ಕುತ್ಕೊಂಡು ಯಾಕೆ KRS ಪಾಟೀಲ್ ಅವ್ರ ಹತ್ರ ಹೋದೆ, ನಮ್ ಸಾಹೇಬ್ರು ಮಾಡ್ತಾ ಇರ್ಲಿಲ್ಲ ಅಂದಿದ್ದ ಒಬ್ಬ. ಅವ್ನು ಜೈಲ್ಗೆ ಹೋಗ್ಬೇಕಿತ್ತು. ನಿಮ್ ಸ್ಟೇಷನ್ ಅಲ್ಲಿ ಅಕ್ಕಪಕ್ಕದಲ್ಲೇನೆ ಎಲ್ಲಾ ಕಡೆಗಳಲ್ಲಿ ತರಕಿದೆ. ಹಾಗಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಸತ್ಯ ನ್ಯಾಯದಿಂದ ಕೆಲಸ ಮಾಡಿ, ಸಂಬಳದಲ್ಲಿ ಬದುಕಿ. ಅವ್ರು ಏನು ಮಧುಕರ್ ಶೆಟ್ಟಿ ಅಂತವ್ರು ನಿಮ್ಗಷ್ಟೇ ಅಲ್ಲ, ನಿಮ್ಮೆಲ್ಲ ಸಿಬ್ಬಂದಿಗೂ, ರಾಜ್ಯದಲ್ಲಿರೋರ್ಗು ಏನು ಮಾದರಿ ಆಗಲಿ. ನಮ್ಮಂತವ್ರಿಗೆ ಹೆಮ್ಮೆ, ನಿಮ್ಮ ಬಗ್ಗೆ ಜಗದೀಶ್ ಆಗಲಿ, ಸಾರ್ಥಿಕ್ ಆಗಲಿ, ಗಿರಿಧರ್ ಆಗಲಿ ಇಂಥವ್ರ ಬಗ್ಗೆ ಹೆಮ್ಮೆ ಬರುವಂತ ರೀತಿ ಕೆಲಸ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ದಯವಿಟ್ಟು ನೀವು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಮಂಜುನಾಥ್ ಬನ್ನಿ. ಇವ್ರು ಗೊತ್ತಿರ್ಬೋದು, ಮಂಜುನಾಥ್ ನಿಮ್ಗೆ ಎಷ್ಟು ಕಾಟ ಕೊಟ್ಟಿದ್ದಾರೆ. ಫೋಟೋ ತಗೊಳ್ಳಿ. ಕಾಟ ಯಾರು ಕೊಡ್ತಾರೆ ನಮ್ಗೆ? ಸ್ವಲ್ಪ ಆ ಕಡೆ ಹೋಗಿಲ್ಲ ಅಶೋಕ್, ಒಂದು ಫೋಟೋ ತಗೊಳ್ಳಿ. ಈಗ ಮುಂದಕ್ಕೆ ಬನ್ನಿ. ಬನ್ನಿ ಈ ಕಡೆ ಎಲ್ಲ ಹಿಂದಕ್ಕೆ ಹೋಗಿ ಆ ಕಡೆ ಹೋಗಿರಪ್ಪ. ಹಂಗು ಆ ಕಡೆ ಹೋಗಿ ಬಿಟ್ಬಿಡ್ರಿ, ಕೈ ಬಿಡ್ರಿ ನೀವು. ಓದಿ ನೋಡಿ. ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ, ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ, ಬೆಂಗಳೂರು. ಮಾನ್ಯರೇ, ವಿಷಯ: ರಾಜ್ಯದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾಗಿದ್ದ ಮಧುಕರ್ ಶೆಟ್ಟಿ ಅವರು ನಿಮಗೆ ಸ್ಫೂರ್ತಿ ಮತ್ತು ಆದರ್ಶವಾಗಲೆಂದು ಆಶಿಸಿ
7 ವರ್ಷಗಳ ಹಿಂದೆ 28/12/2018ರಂದು ಅನಾರೋಗ್ಯದಿಂದಾಗಿ ಹಠಾತ್ ನಿಧನರಾದ ರಾಜ್ಯದ ಹಿರಿಯ IPS ಅಧಿಕಾರಿಯಾಗಿದ್ದ ಮಧುಕರ್ ಶೆಟ್ಟಿ ಬಗ್ಗೆ ಗೊತ್ತಿಲ್ಲದ ಮತ್ತು ಗೌರವವಿಲ್ಲದ ಒಬ್ಬನೇ ಒಬ್ಬ ಪೊಲೀಸ್ ಸಹ ರಾಜ್ಯದಲ್ಲಿಲ್ಲ. ಅತ್ಯುನ್ನತ ವಿದ್ಯಾಭ್ಯಾಸ ಪಡೆದಿದ್ದ ಮತ್ತು ನಾಡಿನ ಜನರ ಬಗ್ಗೆ ಕಾಳಜಿ ಇದ್ದ, ಅತ್ಯಂತ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸಿದ್ದ ಕರ್ನಾಟಕದ ಮಣ್ಣಿನ ಮಗ ಮಧುಕರ್ ಶೆಟ್ಟರು ಕೇವಲ ಪೊಲೀಸ್ ಇಲಾಖೆಗೆ ಮಾತ್ರವಲ್ಲ, ರಾಜ್ಯದ ಜನರ ಹೆಮ್ಮೆಯೂ ಹೌದು. ಇಂದು ರಾಜ್ಯದ ಅನೇಕ ಕಡೆ ಪೊಲೀಸರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದೆ. ಅದಕ್ಕೆ ಬಹಳ ದೊಡ್ಡ ಕಾರಣವೆಂದರೆ ಇಲಾಖೆಯಲ್ಲಿಯ ಭ್ರಷ್ಟಾಚಾರ. ಸಂವಿಧಾನ ಮತ್ತು ಕಾನೂನನ್ನು ಪಾಲಿಸಿ ನ್ಯಾಯ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದ ಪೊಲೀಸರೇ ಅನೇಕ ಕಡೆ ಅಪರಾಧಿ ಕೃತ್ಯಗಳಿಗೆ ತೊಡಗಿರುವುದು, ಸಿಕ್ಕಿಬಿದ್ದು ನೌಕರಿಯಿಂದ ಅಮಾನತು ವಜಾ ಆಗಿರುವುದು ಮತ್ತು ಜೈಲು ಪಾಲಾಗಿರುವುದು ಮಾಧ್ಯಮಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ವರದಿಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇಂದಿನ ಪೊಲೀಸರಿಗೆ ಮಧುಕರ್ ಶೆಟ್ಟರ ಆದರ್ಶ ಮತ್ತು ಕರ್ತವ್ಯ ಬದ್ಧತೆಯನ್ನು ನೆನಪಿಸುವುದು ಅತ್ಯಂತ ಅಗತ್ಯ ಎಂದು ಭಾವಿಸಿ ರಾಜ್ಯದಲ್ಲಿ ಜನಪರವಾದ ಹೋರಾಟಗಳಲ್ಲಿ ತೊಡಗಿಸಿಕೊಂಡು ಲಂಚಮುಕ್ತ, ಭ್ರಷ್ಟಾಚಾರ ಮುಕ್ತ, ಸರ್ವೋದಯ ಕಲ್ಯಾಣ ಕರ್ನಾಟಕವನ್ನು ನಿರ್ಮಿಸಲು ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಮಧುಕರ್ ಶೆಟ್ಟರ ಪುಣ್ಯತಿಥಿಯಾದ ಇಂದು ರಾಜ್ಯದ ವಿವಿಧೆಡೆಯ ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟು ಮಧುಕರ್ ಶೆಟ್ಟರ ಭಾವಚಿತ್ರ ನೀಡಿ ಅದರೊಂದಿಗೆ ಮನವಿ ಪತ್ರವನ್ನು ಮಾಡಲಾಗುತ್ತಿದೆ. ರಾಜ್ಯದ ಪ್ರಾಮಾಣಿಕ ಪೊಲೀಸರ ಬಗ್ಗೆ KRS ಪಕ್ಷದ ಸೈನಿಕರಿಗೆ ಅಪಾರವಾದ ಗೌರವ ಮತ್ತು ವಿಶ್ವಾಸವಿದ್ದು, ಪೊಲೀಸ್ ಇಲಾಖೆಯ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸರೆಲ್ಲರೂ ಜೊತೆಗೂಡಿ ಈಗ ಇಲಾಖೆಯ ಬಗ್ಗೆ ಜನರಲ್ಲಿರುವ ಕೆಟ್ಟ ಅಭಿಪ್ರಾಯ ಮತ್ತು ಅಪನಂಬಿಕೆಯನ್ನು ಬದಲಿಸುವ ನಿಟ್ಟಿನಲ್ಲಿ ಸಂಘಟಿತವಾಗಿ ಮತ್ತು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಎಂದು ಮನವಿ ಮಾಡುತ್ತಿದ್ದೇವೆ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ವಂದನೆಗಳು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅಂಜಲಿ ಇನ್ನೇನಾದ್ರು ಇಟ್ಕೋಬೇಕಾ? ಇಲ್ಲ, ಆಯ್ತಾ? ಒಳ್ಳೆದಾಗಲಿ. ನೀವು ಯಾಕೋ ಸ್ವಲ್ಪ ತುಂಬಾ ಇದರಲ್ಲಿದ್ರಿ. ನನ್ನ ಬಗ್ಗೆ ನೀವು ನೆಗೆಟಿವ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಹೇಳಿದ್ದನ್ನೆಲ್ಲ ಸಾನೆಯಿಂದ ಕೇಳಿಸ್ಕೊಂಡಿದ್ದಾನೆ, ಕೊಟ್ಟಿದ್ದೀರಾ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗಲಿ. ಬಟ್ ಇನ್ನೂ ಚೆನ್ನಾಗಿ ಇನ್ನೂ ಪ್ರೀತಿ ವಿಶ್ವಾಸ ನಡ್ಕೊಳ್ಬೋದು. ತೊಳಿ ನಾನು ಸುಟ್ಬೇಕಾದ್ರೆ ಕೊಡಿ. ನಾವು ಗುಡ್ ವಿಲ್ ಅಲ್ಲಿ ಬಂದಿದ್ದೀವಿ ರಾಜ್ಯಾದ್ಯಂತ. ಬಹಳ ಪ್ರೀತಿ ವಿಶ್ವಾಸದಿಂದ ಪೊಲೀಸ್ ನಮ್ಮನ್ನು ಇವತ್ತು ಬರ್ಮಾಡ್ಕೊಂಡು ಎಲ್ಲಾ ಕಡೆಗಳಲ್ಲೂ ಮಾಡ್ತಾ ಇದ್ದಾರೆ. ನೀವು ದಯವಿಟ್ಟು ಅದೇ ಸದ್ಭಾವನೆಯನ್ನ ಮುಂದುವರಿಸಿ ಅಂತ. ಚಿರಾಯುವಾಗಲಿ, 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 ಚಿರಾಯುವಾಗಲಿ. ಪ್ರಾಮಾಣಿಕ ಮತ್ತು ದಕ್ಷ ಪೊಲೀಸ್ ಅಧಿಕಾರಿ ಮಧುಕರ್ ಶೆಟ್ಟರು ಚಿರಾಯುವಾಗಲಿ. ಆದರ್ಶವಾಗಲಿ, ಆದರ್ಶವಾಗಲಿ. ಮಧುಕರ್ ಶೆಟ್ಟರು ಆದರ್ಶವಾಗಲಿ, ಆದರ್ಶವಾಗಲಿ, ಆದರ್ಶವಾಗಲಿ. ಬಂಧುಗಳೇ, ಈ ಪೊಲೀಸ್ ಠಾಣೆ ಈಗ ಯಾವ್ದು ಕುಮಾರಸ್ವಾಮಿ ನೇರಪ್ಪ ಆಚೆಗೆ ಹೋಗೋಣ. ಇದೊಂದು ಚೀಲ ಕೊಡಿ ಸರ್. ಹೋಗ್ರ ಹಿಂದೇನಾ ಅಲ್ಲ, ಅದೇನು ಅವ್ರು ಕಾನೂನು ಪ್ರಕ್ರಿಯೆ ಮಾಡ್ತಾರೆ. ನೀವೇ ಮಾತಾಡ್ಬೇಕು. ಮಾಡಿದ್ರಾ? ಕೇಳಿ ನೋಡಿ, ಅದನ್ನ ಕೇಳ್ಕೊಳ್ಳಿ. ಮಹಾಜರ್ ಕೇಳ್ಕೊಂಡು ಬನ್ನಿ. ಅದು ಮಹಾಜರ್ಗೆ ಏನಾದ್ರು ಬರ್ತಾ ಇದಾರೆ, ನಾವ್ ಇರ್ಬೇಕು. ಮಹಾಜರ್ ಆಗ್ಬೇಕಾಗಿತ್ತಂತ ಒಂದು ಕೇಸಲ್ಲಿ. ಸುಮ್ಮನೆ ಯಾಕೆ ಅವ್ರು ನಿಮ್ಗೆ ನೋಟಿಸ್ ಬರ್ತಾರಲ್ಲ, ಇವತ್ತು ನಾವು ಬಂದಿರಲ್ಲ ಆ ವಿಚಾರಕ್ಕೆಲ್ಲ ಬಿಟ್ಬಿಡಿ. ಆಯ್ತು, ನೀವು ಬರ್ತೀರಲ್ಲ ಸಾಯಂಕಾಲ. ಇದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆ. ಈಗಿರೋ ಇನ್ಸ್ಪೆಕ್ಟರ್ ಹೆಂಗೋ ಗೊತ್ತಿಲ್ಲ ನಮಗೆ. ಹಿಂದೆ ಇದ್ದಂತ ಯಾವನೊಬ್ಬ ಏನ್ ತಗೊಂಡಿದ್ದ, ಅದೆಲ್ಲ ರಾಷ್ಟ್ರ ಪ್ರಶಸ್ತಿನೋ ರಾಜ್ಯ ಪ್ರಶಸ್ತಿನೋ ಚಿನ್ನದ ಪದಕ ಸಿಕ್ಕಿತ್ತು ಇಲ್ಲಿದ್ದಂತ ಇನ್ಸ್ಪೆಕ್ಟರ್ಗೆ, ಹಿಂದೆ ಇದ್ದಂತವ್ನಿಗೆ. ಎಂತ ಖದೀಮ ಅಂದ್ರೆ ಅವನು ಅವ್ನ ಜೊತೆಗಿದ್ದಂಥವ್ರು ಇಲ್ಲಾರೋ ರೌಡಿಗಳನ್ನ ಅಥವಾ ಕಳ್ಳರನ್ನ, ಪಿಕ್ ಪಾಕೆಟ್ ಕಳ್ಳರನ್ನ ನೇಮಿಸ್ಕೊಂಡು ಕದ್ಕೊಂಡು ಹೋಗ್ತಿರೋನ ಹತ್ರ ಚಿನ್ನ ತಗೊಂಡು ಇವನು ಅದೇನೋ ಸೂರ್ಯ ಸಿಟಿಲಿ ಬಂತಲ್ವಾ, ಅದೇ ತರಹದ ವಿಚಾರ ಇಲ್ಲೂ ಆಗಿತ್ತು. ಇದು ತುಂಬಾ ಕುಖ್ಯಾತಿ ಪಡೆದಿರುವಂತ ಸ್ಟೇಷನ್. ಬಹುಶಃ ಜಗದೀಶ್ ಅಂತ ಇವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಒಳ್ಳೆಯವ್ರು ಇರ್ಬೋದು ಅಂದ್ಕೊಳ್ಳೋಣ. ಯಾಕಂದ್ರೆ ಅವ್ರು ಯಾಕೋ ಸ್ವಲ್ಪ ಚಡಪಡಿಕೆ ಇತ್ತು, ನಾವೇನೋ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಬಂದಿದ್ದೀವೋ ಅನ್ನೋದಕ್ಕೆ ಅಗತ್ಯ ಇರಲಿಲ್ಲ. ಆದ್ರೆ ಅವ್ರು ಪ್ರಾಮಾಣಿಕ, ಯಾಕಂದ್ರೆ ಇರಬಹುದು ಕೆಲವೊಂದ್ಸಲ ಪ್ರಾಮಾಣಿಕರಾಗಿದ್ದವ್ರಿಗೆ ಜನ ನಮ್ಮನ್ನ ಏನೋ ಅವಮಾನ ಮಾಡ್ತಾ ಇದ್ದಾರೆ ಇವರು ಜನರ ಮುಂದೆ ಅಂತ ಅನ್ನಿಸ್ಬೋದು. ನಾವು ಯಾವುದೇ ತರಹದ ಅವಮಾನ ಮಾಡಕ್ ಬಂದಿಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ನಾವು ಬಂದಿದ್ವಿ. ಈಗ ಕೊಟ್ಟಿದ್ದೀವಿ. ಮಧುಕರ್ ಶೆಟ್ಟರು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ರಾಜ್ಯ ಕಂಡಂತ ಅತ್ಯಂತ ದಕ್ಷ, ಪ್ರಾಮಾಣಿಕ ಮತ್ತು ಧೀಮಂತ ಪೊಲೀಸ್ ಅಧಿಕಾರಿಯಾಗಿದ್ದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಊರಿನ ರೈತರ ಸಮಸ್ಯೆಗಳನ್ನ, ಗ್ರಾಮಸ್ಥರ ಸಮಸ್ಯೆಯನ್ನ ಬಗೆಹರಿಸಿದ್ದಕ್ಕೆ ಅವರು ಮತ್ತು ಅಲ್ಲಿಯ ಚಿಕ್ಕಮಗಳೂರು DC ಆಗಿದ್ದಂಥ ಹರ್ಷಗುಪ್ತರ್ ಅವರು ಆ ಜನ, ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹಳ್ಳಿಯ ಜನ ಎಷ್ಟು ಕೃತಜ್ಞತೆಯಿಂದ ಅವ್ರನ್ನ ನೆನಪಿಸ್ಕೊಂಡ್ರು ಅಂದ್ರೆ ತಮ್ಮ ಹಳ್ಳಿಗೆ ಮರುನಾಮಕರಣ ಮಾಡಿಕೊಂಡ್ರು, ಗುಪ್ತ ಶೆಟ್ಟಿ ಹಳ್ಳಿ ಅಂತ. ಎಷ್ಟು ಜನ ಪೊಲೀಸ್ ಅಧಿಕಾರಿಗಳ ಬಗ್ಗೆ
ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಇವತ್ತು ಜನ ಗುರುತಿಸ್ಕೊಳ್ತಾರೆ. ಹಿಂದೆ ಯಾವ್ದಾದ್ರು ಒಬ್ಬ ಪೊಲೀಸ್ ಟ್ರಾನ್ಸ್ಫರ್ ಆದ ಅಂದ್ರೆ, ಒಬ್ಬ IAS ಅಧಿಕಾರಿ ಟ್ರಾನ್ಸ್ಫರ್ ಆದ ಅಂದ್ರೆ, ಒಬ್ಬ ತಹಸೀಲ್ದಾರ್ ಟ್ರಾನ್ಸ್ಫರ್ ಆದ ಅಂದ್ರೆ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಅವ್ನು ಟ್ರಾನ್ಸ್ಫರ್ ಆಗಿದ್ದಾನೆ, ಇಲ್ಲೇನೋ ಬೇರೆ ಕುತಂತ್ರ ಪಿತೂರಿಗಿದೆ ಅಂತೇಳಿ ಲಕ್ಷ ಸಂಖ್ಯೆಯಲ್ಲಿ, ಕೆಲವು ಕಡೆಗಳಲ್ಲಿ ಲಕ್ಷ ಸಂಖ್ಯೆ ಡೌಟು, ಸಾವಿರಗಳಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಈ ಮನುಷ್ಯನನ್ನು ಯಾಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಂತ. ಇವತ್ತು ಯಾವನಾದ್ರೂ ಟ್ರಾನ್ಸ್ಫರ್ ಆದ್ರೆ ಸದ್ಯ ತೊಲಗದ ಅಂತ. ನಿನ್ನೆ ತಾನೇ ಅವ್ರೇನು ಮಾಗಡಿ ಬಾಲಕೃಷ್ಣ ತಹಸೀಲ್ದಾರ್ನ ಪಕ್ಕ ಕೂರಿಸ್ಕೊಂಡು ಜನ ನನ್ನನ್ನ ನಿನ್ನ ಇಬ್ಬರನ್ನ ಚಪ್ಪಲಿ ಹೊಡಿತಾರೆ ಅಂತ ಮಾತಾಡ್ತಾ ಇದ್ರು. ಯಾಕಂದ್ರೆ ನೀನು ಮಾಡಬೇಕಾಗಿರೋ ಕೆಲಸ ಮಾಡಿಲ್ಲ, ಹಾಗಾಗಿ ತಹಸೀಲ್ದಾರ್ನ ಏಕವಚನದಲ್ಲಿ ಜನ ನಿನ್ನನ್ನಷ್ಟೇ ಅಲ್ಲ ನನ್ನನ್ನು ಸೇರಿ ಚಪ್ಪಲಿ ಹೊಡಿತಾರೆ ಅಂತ ಮಾತಾಡ್ತಾ ಇದ್ರು. ಈ ತರಹದ ಒಂದು ಕೆಟ್ಟ ಹೆಸರನ್ನ ಇವತ್ತು ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಅದರಲ್ಲಂತೂ ಪೊಲೀಸ್ ಇಲಾಖೆ ಅವ್ರಿಗಿರುವಂತಹ ಕಾಕಿ ಡ್ರೆಸ್ನಿಂದಾಗೋ ಇನ್ನೊಂದಾಗಿನೋ ಅಥವಾ ಅವ್ರದ್ದು ಒತ್ತಡಗಳಿದೆ, ಪೊಲೀಸ್ ಇಲಾಖೆಯಲ್ಲಿ ಸಿಕ್ಕಾಪಟ್ಟೆ ಒತ್ತಡಗಳಿದೆ, ಇಲ್ಲ ಅಂತಲ್ಲ. ಆದರೆ ಆ ಒತ್ತಡಗಳನ್ನ ಜನಸಾಮಾನ್ಯರ ಮೇಲೆ, ಅಬಲರ ಮೇಲೆ, ಅಮಾಯಕರ ಮೇಲೆ ಹಾಕಬಾರ್ದು. ಆ ದುರಹಂಕಾರ, ಆ ದುರ್ಮದ ಅನ್ನುವಂತಹದ್ದು ತಲೆಗೆ ನೆತ್ತಿಗೆ ಹೋಗಬಾರ್ದು. ಅದಕ್ಕಾಗಿ ನಾವಿವತ್ತು ಪ್ರೀತಿ ವಿಶ್ವಾಸದ ರಾಜ್ಯದ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಕೆಲವೊಂದು ಕಡೆಗಳಲ್ಲಿ ಅದು ಕೆಲವೊಬ್ಬರಿಗೆ ಆ ಮದ ಹಿಡಿಯೋದಿರೋದಿಲ್ಲ, ಕೆಲವೊಂದು ಕಡೆ ಸಮಸ್ಯೆಗಳು ಆಗ್ಬೋದು. ಆದರೆ ಅದಕ್ಕೆ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದಕ್ಕೂ ಅಂಜೋದಿಲ್ಲ, ಹೆದರೋದಿಲ್ಲ. ಮಧುಕರ್ ಶೆಟ್ಟಿ ನಿಮ್ಗೆ ಆದರ್ಶ ಆಗಲಿ, ಅವ್ರಿಗಿಂತ ಬೇರೆ ಇನ್ಯಾರಾದ್ರೂ ಉತ್ತಮರಿದ್ರೆ ಅವರು ನಿಮ್ಗೆ ಆದರ್ಶವಾಗಲಿ. ನಮಗೆಲ್ಲ ಮಹಾತ್ಮ ಗಾಂಧೀಜಿ, ಬಸವಣ್ಣ, ಕುವೆಂಪು, ಅಂಬೇಡ್ಕರ್, ನೆಹರು ಈ ಥರದವರೆಲ್ಲ ನಮಗೆ ಆದರ್ಶವಾಗಿದ್ದಾರೆ. ನಿಮ್ಮ ಕೆಲಸದಲ್ಲಿ, ನಮ್ಮ ರಾಜಕೀಯ ಹೋರಾಟಗಳಲ್ಲಿ ನಮ್ಗೆ ಇವರೆಲ್ಲ ಆದರ್ಶಪ್ರಾಯರು. ಅದೇ ತರೀಕೆ ನಿಮ್ಮ ಕೆಲಸದಲ್ಲೂ ನಿಮಗೂ ನಿಮ್ಮದೇ ಇಲಾಖೆಯಲ್ಲಿ ಕೆಲಸ ಮಾಡಿರುವಂಥ ಕರ್ನಾಟಕದ ಮಣ್ಣಿನ ಮಗ ಮಧುಕರ್ ಶೆಟ್ಟರು ಆದರ್ಶವಾಗಲಿ. ಅವ್ರು ಹೇಗೆ ಜನರನ್ನ ಮಾತನಾಡಿಸ್ತಾ ಇದ್ರು, ಹೇಗೆ ನ್ಯಾಯ ಕೊಡಿಸ್ತಾ ಇದ್ರು, ಹೇಗೆ ಪ್ರಾಮಾಣಿಕರಾಗಿ ಉಳಿದಿದ್ರು, ಪ್ರಾಮಾಣಿಕರಾಗಿ ದಕ್ಷತೆ ಉಳಿಸ್ಕೊಂಡಿದ್ರು, ಇವೆಲ್ಲವೂ ಗಮನಿಸಬೇಕು. ಒಬ್ಬ ದಕ್ಷತೆ ಇರುವವನಿಗೆ ಪ್ರಾಮಾಣಿಕತೆ ಇರೋದಿಲ್ಲ, ಪ್ರಾಮಾಣಿಕತೆ ಇರೋನ್ ದಕ್ಷತೆ ಇಲ್ಲ. ಎರಡೂ ಸೇರಿದ್ದಂಥ ಅಪರೂಪದ ಅಧಿಕಾರಿ ಯಾರು ಮಧುಕರ್ ಶೆಟ್ಟರಾಗಿದ್ರು. ಹಾಗಾಗಿ ಅವರ ಆದರ್ಶ ನಿಮ್ಗೆಲ್ರಿಗೂ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪೊಲೀಸರಲ್ಲಿ ವಿನಂತಿ ಮಾಡ್ತಾ ಇದ್ವಿ. ರಾಜ್ಯಾದ್ಯಂತ ಪೊಲೀಸರಲ್ಲಿ ಕೆಲವೊಂದು ಕಡೆ ಸಮಸ್ಯೆ ಇದೆ. ಪೊಲೀಸರಿಗೆ KRS ಪಕ್ಷದವ್ರನ್ನ ಹೇಗಪ್ಪ ನಿಭಾಯಿಸೋದು, ಸ್ವಲ್ಪ ಕೆಲವೊಬ್ಬರಿಗೆ ಇಲ್ಲೆಲ್ಲ ಬೇರೆ ಹೆಡ್ ಆಫೀಸ್ನ ಬರುತ್ತೆ, ಅವ್ರು ಬಂದಾಗ ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬೇಡಿ, ಅವ್ರ ಸಹಕಾರ ಕೊಡ್ಬೇಡಿ, ಅವ್ರು ಸಾಧ್ಯವಾದಷ್ಟು ಬೇಗ ಹೊರಗೆ ಹಾಕ್ಬೇಡಿ ಅಥವಾ ಇನ್ನೊಂದೇನೋ ಮಾಡಿ ಅನ್ನೋ ತರಕ್ಕೆ ಅದು ಇರುತ್ತೆ. ಆದರೆ ಬಹುತೇಕ ಕಡೆಗಳಲ್ಲಿ ಇವತ್ತು 100ಕ್ಕಿಂತ ಬಹುಶಃ ಹೆಚ್ಚು ಕಡೆಗಳಲ್ಲಿ ನಮ್ಮ KRS ಪಕ್ಷದವರು ಹೋಗಿ ಪೊಲೀಸ್ ಠಾಣೆಗಳಿಗೆ ಮಧುಕರ್ ಶೆಟ್ಟರ ಒಂದು ಫೋಟೋ ಕೊಟ್ಟು ಬಹಳ ಕಡೆಗಳಲ್ಲಿ ಗೌರವದಿಂದ ತಗೊಂಡಿದ್ದಾರೆ, ಫೋಟೋ ತೆಗೆಸ್ಕೊಂಡಿದ್ದಾರೆ, ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿದ್ದಾರೆ. ಅದಕ್ಕೆ ನಾವು ಅಂತ ಎಲ್ಲ ಸದ್ಭಾವನೆಯಿಂದ, ಸದ್ವರ್ತನೆಯಿಂದ, ಪ್ರಾಮಾಣಿಕವಾಗಿರುವಂತಹ ಅಧಿಕಾರಿಗಳು ಏನು KRS ಪಕ್ಷದವ್ರನ್ನ ಇವತ್ತು ಸ್ವಾಗತಿಸಿ ಆ ಫೋಟೋವನ್ನು ಸ್ವೀಕರಿಸಿ ಮನವಿ ಪತ್ರವನ್ನು ಸ್ವೀಕರಿಸಿದರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇದರ ಹೊರತಾಗಿ ಯಾರಾದರೂ ದುರಹಂಕಾರನ ನಡ್ಕೊಂಡಿದ್ರೆ ಅವರ ದುರಹಂಕಾರ ಅಥವಾ ಅವರ ದುರ್ನಡತೆ ಅವರನ್ನೇ ತಿನ್ನುತ್ತೆ. ಯಾಕಂದ್ರೆ ಇಂತಹ ಸಂದರ್ಭದಲ್ಲಿ ಒಳ್ಳೆಯ ಸದಾಶಯದಿಂದ ಬಂದಿರುವಂಥವ್ರನ್ನ ಯಾವುದೋ ಒಂದು ಅಹಂನಲ್ಲಿ ಮದದಲ್ಲಿ ಮಾತಾಡಿಸಿ ನಾನು ಗೆದ್ದೆ ಅಂದ್ಕೊಂಡ್ರೆ ಅದು ಗೆಲ್ಲವಲ್ಲಪ್ಪ. ಈಗಲೂ ನಾನು ಬಹುಶಃ ಕೆಲವೊಂದು ಎಲ್ಲೋ ಒಂದು ಎರಡು ಅಪರೂಪಕ್ಕೆ ಆಗ್ತಿರ್ಬೋದು, ಎಲ್ಲ ಕಡೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಪದೇ ಹೇಳ್ತಾ ಇದ್ದೀನಿ. ಬಹುತೇಕ ಕಡೆಗಳಲ್ಲಿ ಎಲ್ಲ ನಮ್ಮ ಅಣ್ತಮ್ಮಂದ್ರೆ ಪೊಲೀಸರು ಬಹುತೇಕ ಕಡೆಗಳಲ್ಲಿ ನಮ್ಮನ್ನು ಒಳ್ಳೆಯದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಯಾವುದೋ ಲೋಕಲ್ ರಾಜಕಾರಣಕ್ಕೂ ಅಥವಾ ಅವರ ಲೋಕಲ್ ಆಗಿ ಅವ್ರು ಮಾಡುವಂತಹ ಏನೋ ಒಂದು ಏನಂತಾರೆ ಪಾಪ ಪಾನಿಪುರಿಯವ್ರ ಹತ್ರನೋ, ಹೂ ಮಾರೋ ಹತ್ರನೋ, ಒಂದು ಬೇಕರಿಗಳ ಹತ್ರನೋ ಅವ್ರು ಬೀಡಿ ಸಿಗರೇಟ್ ಮಾರ್ತಿರ್ತಾರೆ ಅಂದ್ಕೊಂಡು ಅವ್ರ ಹತ್ರ ವಸೂಲಿ ಮಾಡುವಂಥ ಪೊಲೀಸರಿಗೆ ಇನ್ಯಾವುದೋ ಲೋಕಲ್ ಕಳ್ಳರನ್ನ ಸಾಕೊಂಡು ಕಳ್ಳ ಮಾಲನ್ನು ಹಂಚ್ಕೊಳ್ಳುವಂಥ ಪೊಲೀಸರಿಗೆ ಒಂದಷ್ಟು ಗಡಿಬಿಡಿ, ಗಲೀಜು ಏನೇನೋ ಆಗಬಹುದು ನಮ್ಮನ್ನು ನೋಡಿದ ತಕ್ಷಣಕ್ಕೆ. ಅದಕ್ಕೆ ನಾವು ಹೊಣೆಗಾರರಲ್ಲ. ಸದ್ಬುದ್ಧಿ ಕಲ್ತ್ಕೊಳ್ಳಿ, ಪರಿವರ್ತನೆ ಆಗಿ ಎಲ್ಲ ಸಂಬಳದಲ್ಲಿ ಬದುಕುವಂತಹ ರೀತಿಯಲ್ಲಿ ಒಂದು ಜೀವನವನ್ನು ಕಟ್ಟಿಕೊಳ್ಳಿ. ನಿಮ್ಮ ಸಮಸ್ಯೆಗಳು ನಮಗೆ ಗೊತ್ತಾಗುತ್ತೆ. ನಿಮ್ಮ ಸಮಸ್ಯೆಗಳ ಪರಿಹಾರ ನಮ್ಮ ಹೋರಾಟದಲ್ಲೇ ಇದೆ. ಬೇರೆ ಯಾವನು ಆಕಾಶದಿಂದ ಇಳಿದು ಬಂದು ಇವತ್ತಿರೋ MLA, ಮಿನಿಸ್ಟ್ರು ಯಾವನು ನಿಮ್ಮ ಸಮಸ್ಯೆಯ ಪರಿಹಾರ ಮಾಡೋದಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಪೊಲೀಸರಿಗೆ ಗೌರವ ಮತ್ತು ಘನತೆಯಿಂದ ಕೆಲಸ ಮಾಡುವಂಥ ಒಂದು ವಾತಾವರಣವನ್ನು ರೂಪಿಸುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ರಾಜ್ಯದ ಪ್ರತಿಯೊಬ್ಬ ಪೊಲೀಸ್ ಅವನು ಭ್ರಷ್ಟ ಇರಲಿ, ಪ್ರಾಮಾಣಿಕ ಇರಲಿ, ಜ್ಞಾಪಕ ಇಟ್ಕೊಳ್ಬೇಕಾಗಿದ್ದು ನಿಮಗೆ ನಿಜವಾದ ಗೌರವ ಮತ್ತು ಘನತೆಯನ್ನ KRS ಪಕ್ಷ ಮಾತ್ರ ತಂದುಕೊಡುತ್ತೆ ಹೊರತು ಇವತ್ತಿರುವಂಥ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಆಗಲಿ, ನಿಮ್ಮ ಮೇಲಧಿಕಾರಿಗಳಾಗಲಿ ಅಲ್ಲ. ಇವತ್ತು 31ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ ಮದ್ಯ ಮಾರಾಟಕ್ಕೆ ಅನುಮತಿ ಮಾಡಿಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಆವತ್ತು ರಸ್ತೆಗಳಲ್ಲಿ ಕುಡ್ಕೊಂಡು ಬಿದ್ದಿರುವಂಥವ್ರನ್ನ, ಅವ್ರು ವಾಂತಿ ಮಾಡ್ಕೊಂಡು ಬಿದ್ದಿರೋರ್ನ ಮನೆಗೆ ತಲುಪಿಸುವಂಥ ಕೆಲಸವನ್ನ ಪೊಲೀಸ್ ಪ್ಯಾದೆಗಳಿಗೆ ಕೊಟ್ಟಿದ್ದಾರೆ. ಅವನು ಯಾವನೋ ಅನುಮತಿ ಕೊಟ್ಟವನು ಅವನು ಆರಾಮಾಗಿ ಅವ್ನ ಚೇಂಬರಲ್ಲಿ ರಾತ್ರಿ 12 ಗಂಟೆ ಆದಮೇಲೆ ಅವನನ್ನು ಹೆಂಡತಿ ಮಕ್ಕಳ ಜೊತೆಗೆ ಸೆಲೆಬ್ರೇಟ್ ಮಾಡ್ತಿರ್ತಾನೆ. ಆದರೆ ಪೊಲೀಸರು ರಾತ್ರಿ 3 ಗಂಟೆ 4 ಗಂಟೆ ತನಕ ಜನವರಿ 1ನೇ ತಾರೀಕು ರಾತ್ರಿ, ಅಂದರೆ ಹಿಂದಿನ ದಿವಸ ರಾತ್ರಿ ಅವರು ಒದ್ದಾಡ್ತಿರ್ತಾರೆ. ಹಾಗಾಗಿ ವ್ಯವಸ್ಥೆ ಆ ತರಕ್ಕಿದೆ. ಇದನ್ನೆಲ್ಲ ಬದಲಾಯಿಸೋದು ಮಾತ್ರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನೆನಪಿಸ್ತಾ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ಮಾತೆಗೆ, ಕನ್ನಡ ಭುವನೇಶ್ವರಿಗೆ, ಸಿರಿಗನ್ನಡಂ ಗೆಲ್ಗೆ, ಏನೇ ಆಗಲಿ
ಒಳ್ಳೆಯದನ್ನೇ ಮಾಡಿ ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಒಳ್ಳೆಯದ. ಥ್ಯಾಂಕ್ ಯು.